ಶ್ರೀ ವಾರಾಹಿ ಅಮ್ಮನವರ ಗುಡಿಯಲ್ಲಿ ನವರಾತ್ರಿ ಉತ್ಸವ. ಸುದ್ದಿಯ ವಿವರ. ಕೋಲಾರ ನಗರದ ಕೋಟೆಯ ಕೋಲಾರಮ್ಮ ದೇವಾಲಯದ ಪಕ್ಕದ ಮಹಾಲಕ್ಷ್ಮಿ, ಸಂಕಷ್ಟರ ಗಣಪತಿ, ಷಣ್ಮುಗ ಸುಬ್ರಹ್ಮಣ್ಯ ಸ್ವಾಮಿ, ವಾರಾಹಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಮಾಸದ ಪ್ರಯುಕ್ತ ಇದೇ 15ರಿಂದ 24ರವರೆಗೆ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಅರ್ಚಕರ ಸಂಘದ ಅಧ್ಯಕ್ಷರಾದ ಶ್ರೀ ಸೋಮಶೇಖರ್ ದೀಕ್ಷಿತ್ ಅವರ ಮೊದಲನೇ ಮಗನಾದ ವಿನಯ್ಕುಮಾರ್ ದೀಕ್ಷಿತ್ ಅವರು ತಿಳಿಸಿದ್ದಾರೆ. ವರದಿ ಪರ್ವೀಜ್ ಅಹಮದ್. ದಂಡಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಶ್ರೀ ಮಹಾಲಕ್ಷ್ಮಿ ಸಂಕಷ್ಟಹರ ಗಣಪತಿ ಷಣ್ಮುಖ ಸುಬ್ರಹ್ಮಣ್ಯೇಶ್ವರ ಹಾಗೂ ಶ್ರೀ ಕೋಲಾರಮ್ಮ ಶ್ರೀ ಮಹಾವಾರಾಹಿ ದೇವಾಲಯದಲ್ಲಿ ಕೋಲಾರಮ್ಮ ದೇವಸ್ಥಾನದ ಪಕ್ಕದ ರಸ್ತೆಯಲ್ಲಿರುವ ಶ್ರೀ ವಾರಾಹಿ ಅಮ್ಮನವರ ಸನ್ನಿಧಾನದಲ್ಲಿ ಇದೇ ಆಷಾಢ ಮಾಸದ ಪ್ರಯುಕ್ತ ಅಮ್ಮನವರಿಗೆ ವಿಶೇಷವಾಗಿ ಮಹಾನವರಾತ್ರಿ ಅಂದರೆ ಅಮ್ಮನವರಿಗೆ ವಾರಾಹಿ ನವರಾತ್ರಿ, ಗುಪ್ತ ನವರಾತ್ರಿ ಅಂತಾರೆ ಇದನ್ನು. ಈ ಮಹಾನವರಾತ್ರಿಯ ಆ ತಾಯಿಯ ಸನ್ನಿಧಾನದಲ್ಲಿ ಒಂದೊಂದು ದಿನ ಒಂದೊಂದು ರೀತಿಯ ಅಲಂಕಾರಗಳು ಮತ್ತು ಅಮ್ಮನವರಿಗೆ ವಿಶೇಷವಾಗಿ ಫಲಪಂಚಾಮೃತಾಭಿಷೇಕ, ರುದ್ರಾಭಿಷೇಕ ಮತ್ತು ಮೊದಲನೇ ದಿನ ಅಮ್ಮನವರಿಗೆ ಪ್ರತಿಪದ್ ಅಂದರೆ ಬುಧವಾರ ಅಮಾವಾಸ್ಯೆಯಾದ ಮಾರನೇ ದಿನ 15ನೇ ತಾರೀಕು ಅಮ್ಮನವರಿಗೆ ವೃಷಭವಾಹನ ವಾರಾಹಿ ಅಲಂಕಾರ ಮತ್ತು ಶೇಷವಾಹನ, ಗಜವಾಹನ, ಮಯೂರವಾಹನ, ಹಂಸವಾಹನ, ಅಶ್ವವಾಹನ, ಮಹಿಷಿವಾಹನ, ಸಿಂಹವಾಹನ ಹಾಗೂ ಪಂಚಫಲಗಳು, ಮಹಾವಾರಾಹಿ ಅಲಂಕಾರ ಹೀಗೆ ಒಂದೊಂದು ದಿನ ಒಂದೊಂದು ರೀತಿಯ ಅಮ್ಮನವರಿಗೆ 10 ದಿನ 10 ರೀತಿಯ ಅಲಂಕಾರಗಳು, ವಾಹನ. ಆ ಒಂದೊಂದು ವಾಹನದಲ್ಲಿ ಆ ತಾಯಿ ಬರುವಂಥ ಭಕ್ತಾದಿಗಳಿಗೆ ದರ್ಶನ ಕೊಡ್ತಾಳೆ. ಈ ಯಾರು ಅಮ್ಮನವರು ಭಕ್ತಾದಿಗಳು ಈ ಗುಪ್ತ ನವರಾತ್ರಿ ಈ ಆಷಾಢ ಮಾಸದಲ್ಲಿ ಬರುವಂಥ ವಾರಾಹಿ ನವರಾತ್ರಿಯಲ್ಲಿ ಭಕ್ತಾದಿಗಳು ಬಂದು ವಾರಾಹಿ ಸನ್ನಿಧಾನದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಿ ಅಮ್ಮನವರಿಗೆ ಅಭಿಷೇಕ, ಪೂಜೆ ಮತ್ತು ಕುಂಬಳಕಾಯಿ ದೀಪ ಆಗಿರ್ಬೋದು ಮತ್ತು ಕಂದಗಡ್ಡೆಯ ದೀಪ ಆಗಿರ್ಬೋದು, ನಿಂಬೆಹಣ್ಣಿನಲ್ಲಿ ದೀಪ ಆಗಿರ್ಬೋದು, ತುಪ್ಪದಲ್ಲಿ ದೀಪ ಆಗಿರ್ಬೋದು 10 ದಿನ ಯಾರು ಆ ತಾಯಿಯ ಸನ್ನಿಧಾನದಲ್ಲಿ ಆ ತಾಯಿಗೆ ಬೆಳಗುತ್ತಾರೋ ಅವರಿಗೆ ಆ ವಾರಾಹಿ ಮಾತೆ ಸಕಲ ಇಷ್ಟಾರ್ಥಗಳು ಅಮ್ಮನವರು ನೆರವೇರಿಸ್ತಾರೆ. ಮತ್ತು ಈ ವಾರಾಹಿ ನವರಾತ್ರಿಯಲ್ಲಿ ಭಕ್ತಾದಿಗಳು ಯಾರು ವಾರಾಹಿ ಪೂಜೆ ಮತ್ತು ವಾರಾಹಿ ದರ್ಶನ ಪಡೀತಾರೋ ಮತ್ತು ಅವರಿಗೆ ಯಾವುದೇ ರೀತಿ ಸಕಲ ಸಂಕಷ್ಟಗಳಾಗಿರ್ಬೋದು, ಸಮಸ್ತ ಶತ್ರು ಬಾಧೆ ನಿವಾರಣೆ ಆಗಿರ್ಬೋದು, ಯಾವುದೇ ರೀತಿ ಸಕಲ ಬಾಧೆ ನಿವಾರಣೆ ಆಗಿರ್ಬೋದು ಆ ತಾಯಿ ಶೀಘ್ರದಲ್ಲೇ ಪರಿಹಾರ ಮಾಡ್ತಾಳೆ. ಮತ್ತು ವಾರಾಹಿ ಅಮ್ಮನವರಿಗೆ ಭಕ್ತಾದಿಗಳು ಸಂಜೆ 5 ಗಂಟೆಗೆ ವಿಶೇಷವಾಗಿ ಪಂಚಾಮೃತಾಭಿಷೇಕ ಮತ್ತು ಅಮ್ಮನವರಿಗೆ ವಿಶೇಷವಾದ ರುದ್ರಾಭಿಷೇಕ, 7 ಗಂಟೆಗೆ ಮಹಾಮಂಗಳಾರತಿ, ಬರುವಂಥ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ತಾಯಿ ವಾರಾಹಿ ಮಾತಾ ಅನುಗ್ರಹವನ್ನು ಪಡೆಯಬೇಕು. ಆ ವಾರಾಹಿ ಮಾತೆ ಎಲ್ಲರಿಗೂ ಆಯುರಾರೋಗ್ಯ, ಐಶ್ವರ್ಯ ಮತ್ತು ಸಕಲ ಇಷ್ಟಾರ್ಥಗಳು ಆ ತಾಯಿ ವಾರಾಹಿ ಮಾತೆ ಅವರಿಗೆ ನೀಡಲಿ ಎಂದು ನಾವು ಆ ತಾಯಿ ವಾರಾಹಿ ಮಾತೆಯನ್ನು ಪ್ರಾರ್ಥನಾ ಮಾಡ್ತಾ ಇದ್ದೀವಿ. ಸಮಸ್ತ ಲೋಕ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಆಮೇಲೆ ಈ ದಿವಸ ಎಲ್ಲ ಭಕ್ತರಿಗೆಲ್ಲ ಇದು ವಿಶೇಷ ಪ್ರಾರ್ಥನೆ ಅಂಥದ್ದು ಅರ್ಕೆ ಹೊಟ್ಕೊಂಡಿರೋರಿಗೆ ಅವರು ಏನೇ ಅರ್ಕೆ ಮಾಡಿಕೊಂಡ್ರು ಕೂಡ ತಾಯಿಯ ಸಕಲ ಇಷ್ಟಾರ್ಥಗಳು ತಾಯಿ ನೆರವೇರಿಸಿಕೊಡ್ತಾಳೆ. ತ್ರಿಕಣ ಸಮೃದ್ಧಿಯಾಗಿ ಭಯ ಭಕ್ತಿಯಿಂದ ಆ ತಾಯಿ ವಾರಾಹಿ ಮಾತೆಗೆ ಶರಣ ಆದರೆ ಆ ವಾರಾಹಿ ಸಮಸ್ತ ರಾಕ್ಷಸರನ್ನು ಮತ್ತು ದಂಡನಾಯಕಿ ಆ ಅಮ್ಮನವರು ಸಮಸ್ತ ದೈತ್ಯ ಶಂಭು ನಿಶಂಭರನ್ನೆಲ್ಲ ಸಂಹಾರ ಮಾಡಿ ದೇವತೆಗಳಿಗೆ ಒಳ್ಳೆಯದು ಮಾಡಿರುವಂಥ ತಾಯಿ ಆ ತಾಯಿ. ಹಾಗಾಗಿ ನಾವು ಅಷ್ಟೇ ನಮಗೇನೇ ಬಾಧೆಗಳಿದ್ದರೂ ಕೂಡ ಆ ತಾಯಿ ವಾರಾಹಿ ಮಾತೆಯಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡಿದ್ದಲ್ಲಿ ಆ ತಾಯಿ ಶೀಘ್ರವೇ ಅವರ ಮನೋವಾಂಛ ಏನಿದ್ರೂ ಕೂಡ ಅದು ನಾವು ಮಾಡುವಂಥ ಪ್ರಾರ್ಥನೆ ಧರ್ಮ ಇದರಾಗಿರಬೇಕು. ಅಮ್ಮನವರ ಒಂದು ಪ್ರಾರ್ಥನೆ ಆಗ ಆ ತಾಯಿ ಅವರ ಜೊತೆಯಲ್ಲೇ ಇದ್ದು ನಿವಾರಣೆ ಮಾಡಿ ಅವ್ರನ್ನ ರಕ್ಷಣೆ ಮಾಡ್ತಾಳೆ. ತಾವು ಏನಾಗಿದೆ
ಅರ್ಚಕರು ಸೋಮಶೇಖರ್ ದೀಕ್ಷಿತ್ ಅವರ ಮೊದಲನೇ ಮಗ ವಿನಯ್ ಕುಮಾರ್ ದೀಕ್ಷಿತ್. ಧನ್ಯವಾದಗಳು ಸರ್. ಒಳ್ಳೆಯದು.